ಇದೇನೋ ಮಸಾಲೆ ಹಾಕಿದ್ರಿ? ಹೌದು, ಸೀಕ್ರೆಟ್ ಮಸಾಲ. ಚಟ್ನಿನೂ ಸೀಕ್ರೆಟ್ ಚಟ್ನಿ, ಸೀಕ್ರೆಟ್ ಚಟ್ನಿ ಇದು. ಎಲ್ಲ ಒಬ್ಬರೇ ಮ್ಯಾನೇಜ್ ಮಾಡ್ತಿದ್ರಾ? ಹೌದು, ಎಲ್ಲ ನಾವೇ ಮಾಡೋದು, ಯಾರು ಇಲ್ಲ ಅಸಿಸ್ಟ್. ನಿಮ್ಮ ಒಂದು ಹೋಟೆಲ್ಗೆ ಏನಕ್ಕೆ ಬರ್ಬೇಕು ಹೇಳಿ? ಬಂದು ಒಂದ್ಸಲ ಟೇಸ್ಟ್ ಮಾಡಿ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ ನೀವು. ಫಿಶ್ ಫ್ರೈ ಆಗಲಿ, ಕಬಾಬ್ ಆಗಿರಲಿ, ಎಲ್ಲದಕ್ಕೂ ಹೈಲೈಟ್ ಏನು ಅಂದರೆ ಅದ್ರ ಜೊತೆಗೆ ಇರುವಂತಹ ಒಂದು ನಿಂಬೆಹಣ್ಣು, ಹಾಗೆ ಒಂದು ಈರುಳ್ಳಿ ಬೀಳುತ್ತಲ್ಲ ಅದು, ಅದ್ರ ಜೊತೆಗೆ ಸ್ಪೆಷಲ್ ಆಗಿ ಮಾಡಿರುವಂತಹ ಚಟ್ನಿ. ಬಿಸಿ ಬಿಸಿ ಇದೆ, ನೋಡೋದಕ್ಕೆ ಸಖತ್ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಹೇಗಿದೆ ಟೇಸ್ಟ್? ಚೆನ್ನಾಗಿದೆ, ಮೀಡಿಯಂ ಖಾರ, ನೀಟಾಗಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಒಂದು ಪೀಸ್ ತಿನ್ಬಿಟ್ಟು ಸುಮ್ಮನೆ ಮಾತಾಡೋಕ್ಕಾಗೋದಿಲ್ಲ, ಅದಕ್ಕೆ 3 ಪೀಸ್ ಆಲ್ರೆಡಿ ತಿನ್ಬಿಟ್ಟೆ. ಬೆನಿ ಚಾನ್ಸ್ ನೀವೇನಾದ್ರು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರಾ? ಮಸಾಲಾಗೆ ಅದನ್ನ ಹಾಕ್ತೀವಿ. ನೋಡಿ, ಸೀಕ್ರೆಟ್ ಗೊತ್ತಾಯ್ತು ಇವಾಗ. ಈ ಆಯಿಲೇ ಯೂಸ್ ಮಾಡೋದು. ಓಕೆ, ನಮಗೆ ಎಣ್ಣೆ ಕೂಡ ತೆಗೆದು ತೋರಿಸ್ತಿದ್ದಾರೆ, ಮಾಡೋದು ನೋಡೋಣ. ಇವಾಗ ನೋಡ್ತಾ ಇರುವಂಥದ್ದು ಹೌಸಿಂಗ್ ಬೋರ್ಡ್ ಸರ್ಕಲ್ ಅಂತ. ಇದು ಆ್ಯಕ್ಚುಲಿ ಒಂದು ಬ್ರಿಡ್ಜ್ ಮೇಲೆ ಬಂದರೆ ಕಾಣಿಸೋವಂಥದ್ದು ಈ ಒಂದು ಹೋಟೆಲು, ಸಣ್ಣ ಒಂದು ಈಟರಿ ಅಂತ ಹೇಳ್ಬೋದು. ಸಂಜೆ ಆಗಿದ ತಕ್ಷಣ ನನಗೆ ಸಸ್ಯಾಹಾರಿಗಳಾಗಿದ್ದರೆ ಪಾನಿಪುರಿ ತಿನ್ನಬೇಕು, ಗೋಬಿ ಮಂಚೂರಿ ತಿನ್ನಬೇಕು, ಅದು ಇದು ಚಾಟ್ಸ್ ಅಂತ ಹುಡುಕ್ತಾ ಇರ್ತೀವಿ. ನಾನ್ ವೆಜ್ ಪ್ರಿಯರ್ ಆಗಿದ್ದರೆ ಕಬಾಬ್ ಎಲ್ಲಿ ಸಿಗುತ್ತೆ, ಎಗ್ ರೈಸ್ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತೀವಿ. ತುಂಬ ಒಳ್ಳೆ ಒಂದು ಫುಡ್ ತಿನ್ನಬೇಕು ಅಂತ ಅನ್ಸೋದು ಯಾವಾಗ ಅಂದರೆ, ಯಾವಾಗಾದ್ರೂ ರಸ್ತೆ ಬದಿಲಿ ಹೋಗುವಾಗ ಮೀನು ಸುಡ್ತಾ ಇರೋಂಥ ವಾಸನೆ ಮೂಗಿಗೆ ಬಡಿಯುತ್ತಲ್ಲ, ಅದು. ಆ್ಯಕ್ಚುಲಿ ನಾನು ಇವಾಗ ಬಂದು ನಿಂತಿರೋದು ಒಂದು ಫಿಶ್ ಫ್ರೈ ಮಾಡುವಂತಹ ಅಂಗಡಿಯಲ್ಲಿ. ಇಲ್ಲೊಬ್ರು ಸಹೋದರಿ ಕಾಣ್ತಾ ಇದ್ದಾರೆ, ಅವ್ರು ಯಾವಾಗ್ಲೂ ಆ್ಯಕ್ಚುಲಿ ಫಿಶ್ ಫ್ರೈ ಮಾಡ್ತಾ ಇರ್ತಿದ್ರು. ಅಕ್ಕ, ಇಲ್ಲಿ ಏನೇನು ಸಿಗುತ್ತೆ ನಿಮ್ಮ ಹತ್ರ? ನಮ್ಮ ಹತ್ರ ಜಿಲೇಬಿ ಸಿಗುತ್ತೆ, ಸ್ಲೈಸ್ ಸಿಗುತ್ತೆ, ಬಾಂಗ್ಡೆ ಸಿಗುತ್ತೆ, ಫ್ರಾನ್ಸ್ ಸಿಗುತ್ತೆ, ಆಮೇಲೆ ಕಾಟ್ಲಾ ಸಿಗುತ್ತೆ. ಸೊ ವೆರೈಟಿ ಆಫ್ ಫಿಶ್ ಫ್ರೈಗಳು ಇಲ್ಲಿ ಸಿಗುತ್ತೆ. ಆ್ಯಕ್ಚುಲಿ ಆಫೀಸ್ಗೆ ಹೋಗೋರು ನೀವು ನೋಡ್ಬೋದು, ಇಲ್ಲಿ ಬಂದು ಬೈಕ್ ನಿಲ್ಲಿಸ್ಬಿಟ್ಟು ಒಂದೇನಾದರೂ ಒಂದು ತೊಗೊಂಡು ಮನೆಗೆ ಹೋಗ್ತಾ ಇದ್ದಾರೆ. ನಿಮ್ ಪ್ರಕಾರ ಯಾವ್ದು ಜಾಸ್ತಿ ಕೇಳ್ತಾರೆ? ಜಿಲೇಬಿ ಕೇಳ್ತಾರೆ ಸರ್, ಇಲ್ಲಿ ಜಾಸ್ತಿ. ಫ್ರಾನ್ಸು ಕೇಳ್ತಾರೆ. ಫಿಶ್ ಕಾಣ್ಬೋದು ನಿಮ್ಗೆ. ಫಿಶ್ಗೆ ಹೇಳ್ಬೇಕು ಅಂದ್ರೆ ನಾವೇನ್ ಜಾಸ್ತಿ ಮಸಾಲೆ ಅದು ಇದು ಮಾಡೋದೇ ಬೇಕಿಲ್ಲ, ಸಿಂಪಲ್ ಆಗಿ ಮಾಡೋದು ಸಕ್ಕದ. ಕೆಂಪಾಗಿ ಮೆಣಸಿನ ಮಸಾಲೆ ಹಾಕಿ ಫಿಶ್ ಇದೆ. ಇದು ಮಸಾಲೆ ನೀವೇ ರೆಡಿ ಮಾಡ್ಕೊಳ್ತೀರಾ? ನಾವೇ ರೆಡಿ ಮಾಡ್ತೀವಿ ಸರ್. ಓಕೆ, ಅದು ಸೀಕ್ರೆಟ್ ಮಸಾಲೆನಾ? ಸೀಕ್ರೆಟ್ ಮಸಾಲ. ಚಟ್ನಿನೂ ಸೀಕ್ರೆಟ್ ಚಟ್ನಿ. ಚಟ್ನಿನೂ ಸೀಕ್ರೆಟ್ ಚಟ್ನಿ. ಇದೇನಾ ಚಟ್ನಿ? ಚಟ್ನಿ ಇದು. ಸೊ ಇದು ಲಿಕ್ವಿಡ್, ಅದಕ್ಕೆ ಖಾರ ಸ್ಪೈಸಿ ಬೇಕಂದಾಗ ಲಿಕ್ವಿಡ್ ಹಾಕಿ ಸ್ವಲ್ಪ ಜಾಸ್ತಿ. ಸೀಕ್ರೆಟ್ ಚಟ್ನಿ ಇದು. ಯಾವ್ದು ನನ್ಗೆ ಫಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀರಾ ನೀವು? ಫ್ರಾನ್ಸ್ ಟ್ರೈ ಮಾಡಿ. ಪ್ರಾನ್ಸ್ ಮತ್ತೆ ಯಾವ್ದಾದ್ರು ಬೋನ್ಲೆಸ್ ಫಿಶ್ ಯಾವ್ದಿದೆ? ಓಕೆ, ಮಾಡಿ ಮಾಡೋದು ನೋಡೋಣ. ಅಂಗಡಿ ಪಕ್ಕದಲ್ಲೇ ಸಣ್ಣದಾಗಿ ಒಂದು ಲೈವ್ ಕಿಚನ್ ಇದೆ. ಒಂದು ಸ್ಟವ್ ಇಟ್ಬಿಟ್ಟು ಸೌದೆಗಳನ್ನ ಹಾಕಿ ಮಾಡ್ತಾ ಇರುವಂತಹ ತವಾ ಫ್ರೈ ಇದು. ಪ್ರಾನ್ಸ್ ತವಾ ಫ್ರೈ ತಿಂದಿರ್ಲಿಲ್ಲ ನಾನು ಆ್ಯಕ್ಚುಲಿ. ನೋಡೋಣ ಹೆಂಗಿದೆ ಅಂತ. ಎಲ್ಲ ಒಬ್ಬರೇ ಮ್ಯಾನೇಜ್ ಮಾಡ್ತಿದ್ರಾ? ಹೌದು, ಎಲ್ಲ ನಾವೇ ಮಾಡೋದು, ಯಾರು ಇಲ್ಲ ಅಸಿಸ್ಟೆಂಟ್. ಸೌದೆ ಒಂದೊಂದೇ ತಗೊಂಡ್ ಬಂದು ಹಾಕ್ತಿದ್ದಾರೆ ಪಾಪ. ಅಸಿಸ್ಟೆಂಟ್ಸ್ ಕೂಡ ಇಟ್ಕೊಂಡಿಲ್ಲ ಅವ್ರು ಯಾರನ್ನು. ಪ್ರತಿ ದಿವಸ 6 o'clock ಇಂದ ಸ್ಟಾರ್ಟ್ ಆಗುತ್ತೆ, ಈವ್ನಿಂಗ್ 6 o'clock. ಮಂಡೇ ಒಂದಿನ ಮಾತ್ರ ಲೀವ್ ಇರುತ್ತೆ. ಓಕೆ, ಬೇರೆ ದಿನ ಯಾವುದೂ ಇಲ್ಲ. ಮತ್ತೆ ಹಬ್ಬದ ದಿನ ಮಾತ್ರ. ನೋಡಿ, ಅವರು ಅಸಿಸ್ಟೆಂಟ್ಸ್ ಯಾರು ಇಲ್ಕೊಳ್ದಂಗೆ ಒಂದು ಬಿಸ್ನೆಸ್ನ ಶುರು ಮಾಡಿದ್ದಾರೆ. ಅವ್ರಿಗೆ ಒಂದು ಅಸಿಸ್ಟೆಂಟ್ ಬರಬೇಕು ಅಂದರೆ ಆದಷ್ಟು ಬೇಗ. ಇನ್ನು ನಮ್ಮಂಥವ್ರು ತುಂಬ ಜನ ಬಂದು ಎವ್ರಿ ಡೇ ತಿಂದರೆ, ಮತ್ತು ಯಾರ್ಯಾರು ನೋಡ್ತಿದ್ದೀರಾ ಒಂದ್ಸತಿ ಆದರೂ ಬಂದು ಟ್ರೈ ಮಾಡಿ. ನಾನು ಇನ್ನೂ ಟೇಸ್ಟ್ ನೋಡಿಲ್ಲ, ಆಗಲೇ ನಿಮ್ಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಆಬ್ವಿಯಸ್ಲಿ ತವಾ ಮೇಲೆ ನೀವು ಫಿಶ್ ಆಗಿರಲಿ, ಚಿಕನ್ ಆಗಿರಲಿ, ಬೇರೆ ಏನಾದರೂ ಆಗಿರಲಿ, ಸ್ವಲ್ಪ ಮಸಾಲೆ ಹಾಕಿ ಫ್ರೈ ಮಾಡೋದು ಸಖತ್ತಾಗಿರುತ್ತೆ. ಬಟ್ ಈಗ ನೋಡಿದ್ರೆ ನನಗೆ ಆ ಮಸಾಲೆ ವಾಸನೆಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಟೇಸ್ಟ್ ಹೇಳ್ತೀನಿ, ಬಟ್ ಆದ್ರೂ ಒಂದ್ಸಾರಿ ನೀವು ಫಸ್ಟ್ ಬಂದು ಟ್ರೈ ಮಾಡಿ. ಇದೇನೋ ಮಸಾಲೆ ಹಾಕಿದ್ರಿ? ಹೌದು. ನಾವು ಆರ್ಡರ್ ಮಾಡಿರೋಂತಹ ಫಿಶ್ ರೆಡಿ ಆಗ್ತಾ ಇದೆ. ನಿಮ್ಮ ಒಂದು ಹೋಟೆಲ್ಗೆ ಏನಕ್ಕೆ ಬರ್ಬೇಕು ಹೇಳಿ? ಬಂದು ಒಂದ್ಸಲ ಟೇಸ್ಟ್ ನೋಡಕ್ ಹೇಳಿ, ಚಟ್ನಿ ಹೇಗಿದೆ ಅಂತ ಹೇಳಿ. ಚಟ್ನಿ ಇದೆ ನಮ್ದು ಮೇನ್ ಡಿಶ್ಶು. ಸೊ ಅದು ಒಣಮೆಣಸಿನ್ಕಾಯಿಂದ ಮಾಡಿರ್ತೀವಿ. ಹಸಿಮೆಣಸಿನ್ಕಾಯಿ ಆದ್ರೆ ಗ್ಯಾಸ್ಟ್ರಿಕ್ ಎಲ್ಲ ಬರುತ್ತೆ. ಸೊ ಇದು ಒಣಮೆಣಸಿನ್ಕಾಯಿ ಅಷ್ಟು ಕಾಸ್ಟ್ಲಿ ಇದ್ರೂ ನಾವು ಹಾಕಿರ್ತೀವಿ ಅಂತಂದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಇದೆ. ಬಂದು ಒಂದ್ಸಲ ಟೇಸ್ಟ್ ಮಾಡಿ. ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ ನೀವು. ಫಿಶ್ ಫ್ರೈ ಆಗಲಿ, ಕಬಾಬ್ ಆಗಿರಲಿ, ಎಲ್ಲದಕ್ಕೂ ಹೈಲೈಟ್ ಏನು ಅಂದರೆ ಅದ್ರ ಜೊತೆಗೆ ಇರುವಂತಹ ಒಂದು ನಿಂಬೆಹಣ್ಣು, ಹಾಗೆ ಒಂದು ಈರುಳ್ಳಿ ಬೀಳುತ್ತಲ್ಲ ಅದು. ಫ್ರೆಶ್ ಆಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಗೆ ನಿಂಬೆಹಣ್ಣಿದೆ. ಅದ್ರ ಜೊತೆಗೆ ಸ್ಪೆಷಲ್ ಆಗಿ ಮಾಡಿರೋಂತಹ ಚಟ್ನಿ, ಮೆಣಸಿನ್ಕಾಯಿ ಚಟ್ನಿ. ಅದು ಸೀಕ್ರೆಟ್ ರೆಸಿಪಿ ಅಂತ ಹೇಳಿದ್ದಾರೆ, ನಮ್ಗೆ ಗೊತ್ತಾಗೋದಿಲ್ಲ. ಆದ್ರೂ ನಾನು ಲಾಸ್ಟಲ್ಲಿ ಹೋಗುವಾಗ ನನಗೆ ಮಾತ್ರ ರೆಸಿಪಿ ಕೇಳ್ಕೊಂಡು ಹೋಗ್ತೀನಿ. ಒಂದು ಪ್ಲೇಟ್ಗೆ ಎಷ್ಟು ಪೀಸ್ ಬರುತ್ತೆ ಪ್ರಾನ್ಸು? 9 ಪೀಸ್ ಬರುತ್ತೆ. ಆ್ಯಕ್ಚುಲಿ ಸ್ವಲ್ಪ ಪ್ರಾನ್ಸು ಕಾಸ್ಟ್ಲಿ ಇರುತ್ತೆ. 9 ಪೀಸ್ ಬರುತ್ತೆ ಅಂದರೆ ಒಂದು ಪ್ಲೇಟಿಗೆ. ಬಿಸಿ ಬಿಸಿ ಇದೆ, ನೋಡೋದಕ್ಕೆ ಸಖತ್ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಇದಕ್ಕೆ ಒಂದು ಫಸ್ಟ್ ಏನು ಮಾಡಬೇಕಾಗಿದೆ ಅಂದರೆ ರಿಚುವಲ್ಲು, ನಿಂಬೆಹಣ್ಣ ಹೀಗೆ ಹಾಕಿ
ಆ ಕಡೆ ನೋಡಿ ಒಂದ್ಸರಿ. ಇದು ಕಬಾಬಾ ಇದು? ಹೌದು, ಕಬಾಬು. ಓಕೆ, ನಾವು ಆರ್ಡರ್ ಮಾಡಿರುವಂತಹ ಒಂದು ಫಿಶ್ ಬಂದಿದೆ. ಅದಕ್ಕಿಂತ ಮುಂಚೆ ನೀವು ಆರ್ಡರ್ ಮಾಡಿರೋದು ಕಬಾಬಾ ಇದು? ಇವಾಗ ಕಬಾಬ್ ಆರ್ಡರ್ ಮಾಡಿದ್ದೆ. ಫಸ್ಟ್ ಸ್ಲೈಸ್ ಒಂದು ತಿಂದಾಯ್ತು. ಸ್ಲೈಸ್ ಆಯ್ತಾ ಆಲ್ರೆಡಿ? ಹೇಗಿದೆ ಟೇಸ್ಟ್? ಚೆನ್ನಾಗಿದೆ, ಮೀಡಿಯಂ ಖಾರ, ನೀಟಾಗಿ ಹಾಂ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಚಟ್ನಿ ಚೆನ್ನಾಗಿದೆ. ಚಟ್ನಿ ಚೆನ್ನಾಗಿದೆಯಾ? ಇವಾಗ ಕಬಾಬ್ ಹೇಗಿದೆ ಅಂತ ತಿನ್ಬಿಟ್ಟು ಹೇಳಿ. ತಿನ್ಬಿಟ್ಟು ಹೇಳ್ತೀನಿ. ನನಗೆ ಕಾಯೋದಕ್ಕಾಗ್ತಾ ಇಲ್ಲ. ಮತ್ತೆ ವಿನಯ್ ಪಾಪ ವಿಡಿಯೋ ಶೂಟ್ ಮಾಡ್ತಾ ಇದ್ದಾನೆ, ಅವನು ಕಾಯ್ತಾ ಇದ್ದಾನೆ ಬಾಯಲ್ಲಿ ನೀರು ಸುರಿಸ್ಕೊಂಡು. ಒಂದು ತಿಂದ್ರೆ ಆಗಲ್ಲ, 2 ತಿಂದರೂ ಆಗಲ್ಲ. ಮೂಗಲ್ಲಿ ನೀರು ಬರ್ತಿದೆ, ಯಾಕೆ ಹೇಳೋ? ಖಾರ, ಈ ಬಿಸಿ ಸಕಲ ಇದೆ. 1 ಪೀಸ್ ತಿನ್ಬಿಟ್ಟು ಸುಮ್ಮನೆ ಮಾತಾಡೋಕ್ಕಾಗೋದಿಲ್ಲ. ಅದಕ್ಕೆ 3 ಪೀಸ್ ಆಲ್ರೆಡಿ ತಿನ್ಬಿಟ್ಟೆ. ಸ್ವಲ್ಪನೇ ಎಣ್ಣೆ ಹಾಕಿದ್ರು. ಯಾರಾದರೂ ಡಯಟ್ ಕಾನ್ಷಿಯಸ್ ಇದ್ದಾರೆ ಅಂದರೆ ಆ್ಯಕ್ಚುಲಿ ಮೀನನ್ನ ತಿನ್ನಿ ಅಂತ ಹೇಳ್ತಾರಲ್ಲ ಡಾಕ್ಟ್ರು. ಕಡಿಮೆ ಎಣ್ಣೆ ಇರೋದ್ರಿಂದ ತಿನ್ಬೋದು ಇದನ್ನು. ಆ್ಯಕ್ಚುಲಿ ಯಾವ್ದಾದ್ರು ದೊಡ್ಡ ಹೋಟ್ಲಲ್ಲಿ ತಿಂದಾಗ ಟೇಸ್ಟ್ ಬರುತ್ತಲ್ಲ ಒಂದು, ಹೌದು ಸರ್. ಅದೇ ಥರ ಇದೆ. ಬೆನಿ ಚಾನ್ಸ್ ನೀವೇನಾದ್ರು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರಾ? ಕೊಬ್ಬರಿ ಎಣ್ಣೆ ಎಲ್ಲ, ಇದು ಗೋಲ್ಡ್ ವಿನ್ನರ್ ಆಯಿಲ್, ಈ ಆಯಿಲೇ ಯೂಸ್ ಮಾಡೋದು. ಓಕೆ ನಮಗೆ ಎಣ್ಣೆ ಕೂಡ ತೆಗೆದು ತೋರಿಸ್ತಿದ್ದಾರೆ. ಇಲ್ಲ ಸ್ವಲ್ಪ ನನಗೆ ಕೊಬ್ಬರಿ ಎಣ್ಣೆ ಟೇಸ್ಟ್ ಬಂತಲ್ಲ. ಸೊ ಈ ಆಯಿಲ್ ಆ ತರ ಬರುತ್ತೆ, ರಿಫೈಂಡ್ ಆಯಿಲ್. ಚೆನ್ನಾಗಿದೆ ಅಲ್ಲ, ಟೇಸ್ಟ್ ಚೆನ್ನಾಗಿದೆ. ಅದನ್ನೇ ಹೇಳಿದ್ದೆ. ಆಕ್ಚುಲಿ ಕೊಬ್ಬರಿ ಎಣ್ಣೆನು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇರ್ತಾರೆ. ನಾವು ಮಸಾಲಾಗೆ ಅದನ್ನ ಹಾಕ್ತಿವಿ. ನೋಡಿ, ಸೀಕ್ರೆಟ್ ಗೊತ್ತಾಯ್ತು ಇವಾಗ. ಮಸಾಲಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಿವಿ. ಮಸಾಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾರಂತೆ. ಒಂದು ಸೀಕ್ರೆಟ್ ಬಿಟ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಮೆಣಸಿನ್ಕಾಯಿ ಯಾವ ಅಂಗಡಿ ತಗೊಳ್ತೀರಾ? ಮೆಣಸಿನ್ಕಾಯಿ ಇದರಲ್ಲಿ RMC ಅಲ್ಲಿ ತಗೊಂತೀವಿ. RMC ಎರಡನೇ ಸೀಕ್ರೆಟ್ ಅದು. ಎಷ್ಟು ಗಂಟೆ ಟೈಮಲ್ಲಿ ಉರಿತೀರಾ? ಅದೆಲ್ಲ ಏನಾದ್ರು? ಇಲ್ಲ ಅದೆಲ್ಲ ಅದು ಎಷ್ಟೊತ್ತಿಗೆ ಬಾಯ್ಲ್ ಆಗುತ್ತೆ ಅಷ್ಟೊತ್ತಿಗೆನೆ ಅದು ಇದು ಮಾಡ್ಲಿಕ್ಕಾಗೋದು. ಅದು ನಾನು ಯೂಶಲಿ ಬಾಂಗ್ಲಾ ಟ್ರೈ ಮಾಡೋದು, ಖಾಲಿ ಆಗಿದೆ ಅಂದರು. ಈಗ ಇದು ತೊಗೊಂಡಿದ್ದೀನಿ, ಸ್ಲೈಸ್ ತೊಗೊಂಡೆ. ಅದು ತಿಂದಮೇಲೆ ಕಬಾಬ್ ತಿಂತಾಯಿದ್ದೀನಿ, ಚೆನ್ನಾಗಿದೆ. ಎರಡನೇ ಐಟಮ್ ರೂಪ್ಚಂದ್ ಮೀನ್. ಇದು ದೊಡ್ಡದಾಗಿ ಫುಲ್ ಒಂದು ಫಿಶ್ ತಿನ್ನಬೇಕು ಅಂದರೆ ಇದನ್ನು ತಿನ್ಬೋದು. ಮನೆಗೆ ಪಾರ್ಸಲ್ ತೊಗೊಂಡು ಹೋಗ್ತೀನಿ ಅಂದ್ರೆ ತಿನ್ಬೋದು. ತಲೆನೂ ಸಿಗುತ್ತೆ ನಿಮಗೆ. ಹಾಗೆ ಇದೆಲ್ಲ ಸ್ಲೈಸ್ಗಳು. ಇದು ಬಿಟ್ಟು ಕಬಾಬ್ ಪೀಸ್ಗಳು ಸಿಗುತ್ತೆ. ಅದಾದ್ಮೇಲೆ ಪ್ರಾನ್ಸ್ ಸಿಗುತ್ತೆ. ಈ KHP ಕಾಲೋನಿ ಹೌಸಿಂಗ್ ಬೋರ್ಡ್ ಅಂದರೆ ನಮಗೆ ತುಂಬ ಫೇಮಸ್ ಅಂತ ಅನ್ಸೋದು ನಾನ್ ವೆಜಿಟೇರಿಯನ್ಗೆ. ರಾಜಣ್ಣ ಮಿಲಿಟರಿ ಹೋಟ್ಲ್ ಅಂತ ಇದೆ. ಆ್ಯಕ್ಚುಲಿ ಈ ಫಿಶ್ ಅಂಗಡಿ ಹೆಸರು ರಾಜಣ್ಣ ಅಂತ ಇದೆ. ಏನಕ್ಕೆ? ನಿಮ್ಮ ಯಾರ ಹೆಸರು ಇದು? ಇದು ನಮ್ದು ರಿಲೇಷನ್ ಅವ್ರ ಹೆಸರು. ಸೊ ಅವರೇ ಇದು ಮಾಡ್ಕೊಟ್ಟಿರೋದ್ರಿಂದ ಅವ್ರ ಹೆಸರಲ್ಲೇ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ಅವರೇ ಅಂಗಡಿ ಬಿಟ್ಕೊಟ್ಟಿದ್ದು ಫಸ್ಟ್. ಸೊ ಅವ್ರ ಹೆಸರೇ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ಚೆನ್ನಾಗಿದೆ. ನಿಮ್ಗೂ ಒಳ್ಳೆ ಸಕ್ಸಸ್ ಸಿಗ್ಲಿ. ಹಾಗಾದ್ರೆ ನೀವು ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ, ಏನಾದ್ರು ಫಿಶ್ ತಿನ್ಬೇಕು, ಇಲ್ಲ ಯಾವ್ದಾದ್ರು ಒಂದು ಒಳ್ಳೆ ಜಾಗದಲ್ಲಿ ಟ್ರೈ ಮಾಡಬೇಕು ಅಂದ್ರೆ ರಾಜಣ್ಣ ಫಿಶ್ ಫ್ರೈ ಅಂಗಡಿಗೆ ಪಕ್ಕ ಬರಬೇಕು. ಟ್ರಾಫಿಕ್ ಇಲ್ಲ, ಆರಾಮಾಗಿ ಬೈಕ್ ಪಾರ್ಕ್ ಮಾಡಿಬಿಟ್ಟು ಒಂದು 10 ನಿಮಿಷ 20 ನಿಮಿಷ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಮಾತಾಡ್ತಾ ರುಚಿಯಾಗಿರುವಂತಹ ಫಿಶ್ ಫ್ರೈನ ತಿಂದರೆ ಮನೆಗೆ ಹೋಗಿ ಊಟ ಮಾಡ್ತಿರೋ ಗೊತ್ತಿಲ್ಲ, ಬಟ್ ಮತ್ತೆ ಬರೋದಂತ ಗ್ಯಾರಂಟಿ. ಇದು ಯಾವ್ಯಾವ ಫಿಶ್ ಎಷ್ಟೆಷ್ಟು ಅಂತ ಹೇಳ್ಬಿಡಿ ಚಾರ್ಜಸ್ಸು. ಸೈಜ್ ವೈಸ್ ಯಾವುದೇ ಜಿಲೇಬಿ ತಗೊಂಡ್ರೆ 50 ಇಂದ 100 ವರೆಗೂ ಇರುತ್ತೆ. ಸ್ಲೈಸು ಅಷ್ಟೇ 50 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ. 50 ಇಂದ 80, 90, 100 ಆ ಥರ ಸೈಜ್ ವೈಸು. ಓಕೆ. ತಲೆನೂ ಅಷ್ಟೇ 40 ಇಂದ ಸ್ಟಾರ್ಟ್ ಆಗುತ್ತೆ ತಲೆ. 40 ಇಂದ 80 ವರೆಗೂ, 80, 100 ಈ ಥರ ಸ್ಟಾರ್ಟ್ ಆಗುತ್ತೆ. ಬಾಂಗ್ಡೆ 70, 80 ಆ ಥರ ಸೈಜ್ ವೈಸು. ಅವತ್ತಿನ ಪ್ರೈಸ್ ಏನಿರುತ್ತೆ ಅದು 120. ಏನೇ ಐಟಮ್ಗಳು ತಿನ್ನಬೇಕು ಅಂತ ಹೇಳಿದ್ರು ಫಸ್ಟ್ ತಾಳ್ಮೆ ಬೇಕು. ಆದರೆ ಇಲ್ಲಿ ಬರ್ತಾ ಇರೋ ಒಂದು ಆ ಗಮ್ ಅಂತ ಇರೋದಕ್ಕೆ ನನಗೆ ತಡೆಯೋಕ್ಕಾಗ್ತಿಲ್ಲ. ಊರಿಗೆ ಮುಂಚೆ ಎಲ್ಲ ಇಟ್ಕೊಂಡು ನಿಂತಿದ್ದೀನಿ ನೋಡಿ. ಕೊನೆಗೂ ಬಂದು ಬಿತ್ತು ನಮ್ಮ ಎಲೆಗೆ. ಟೈಗರ್ ಫಿಶ್ ಅಂತಲೂ ಹೇಳ್ತಾರೆ. ಕಾಮನ್ನಾಗಿ ಎಲ್ರಿಗೂ ಗೊತ್ತಿರೋದು ಜಿಲೇಬಿ. ಸುಡ್ತಾ ಇರುತ್ತೆ ಹೆವಿ. ಒಳ್ಳೆ ರೋಸ್ಟ್ ಅಂತೂ ಆಗಿದೆ. ಆಹಾ ಚಟ್ನಿನೇ ಅಂತ ಹೈಲೈಟು. ಚಟ್ನಿ ಸಕ್ಕತ್ತಾಗಿದೆ. ಅದೇ ಅವ್ರು ಹೇಳಿದ್ರಲ್ಲ ಚಟ್ನಿಗೆ ಬರಬೇಕು ಇಲ್ಲಿ ಅಂತ. ಆ ಘಾಟು ಆ ಮೀಟ್ ಜೊತೆಗೆ ಸಕ್ಕತ್ತಾಗಿ ಸಿಂಕ್ ಆಗ್ತಿದೆ. ಆಗ್ಲಿಂದ ಎಷ್ಟೊಂದು ಜನ ಬಂದು ತಿಂದು ಮತ್ತೆ ಪಾರ್ಸಲ್ ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಫುಲ್ ಬ್ಯುಸಿ ಆಗಿದ್ದಾರೆ ಪಾಪ. ಆದರೂ ಅವ್ರಿಗೆ ಒಂದು ಸ್ವಲ್ಪ ತಲೆ ತಿಂತಾ ಇದ್ದೀನಿ. ಅಕ್ಕ, ನಿಮಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಯಾಕಂದರೆ ಟೇಸ್ಟ್ ಸಕ್ಕತ್ತಾಗಿತ್ತು. ತಿಂದು ನನಗಂತೂ ಖುಷಿ ಆಯಿತು. ಮತ್ತೆ ಬರ್ತೀನಿ. ನೀವು ಯಾರು ನೋಡ್ತಿದ್ದೀರಾ ನೀವು ಪಕ್ಕ ಬನ್ನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಇದು ಬೆಸ್ಟ್ ಪ್ಲೇಸ್ ಅನ್ನಿಸ್ತು.